ಇದೀಗ ಸಾಂಸ್ಕೃತಿಕ ನಗರಿ ಮೈಸೂರಿನ ಗಣಪತಿ ಆಶ್ರಮದಲ್ಲಿ ಗೋವಿಂದನ ಸ್ಮರಣೆ. ಬೆಳಗ್ಗೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಮೈಸೂರು ನಂಜನಗೂಡು ಮುಖ್ಯ ರಸ್ತೆಯಲ್ಲಿನ ದೇಗುಲ ಇದು. ದೇವಸ್ಥಾನದ ಗೋವಿಂದನಿಗೆ ವಿಶೇಷವಾದಂಥ ಪೂಜೆ ಅಲಂಕಾರ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸ್ವರ್ಗದ ಬಾಗಿಲ ಮುಖಾಂತರ ಗೋವಿಂದನ ದರ್ಶನ ಮಾಡ್ತಾ ಇದ್ದಾರೆ ಭಕ್ತರು. ನೂರಾರು ಭಕ್ತರು ಉಪವಾಸ ಆಚರಣೆ ಮಾಡಿದ್ದಾರೆ. ಮೈಸೂರಿನ ಗಣಪತಿ ಆಶ್ರಮದಲ್ಲಿ ಗೋವಿಂದನ ಸ್ಮರಣೆ ನಡೆದಿದೆ. ಹಾಗಾದರೆ ಮೈಸೂರಿನಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ಅವರು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವೈಕುಂಠ ಏಕಾದಶಿಯ ಸಂಭ್ರಮ ಈಗಾಗಲೇ ಜೋರಾಗಿದೆ. ಎಲ್ಲೆಲ್ಲೂ ಕೂಡ ಗೋವಿಂದನ ನಾಮಸ್ಮರಣೆ ಈಗಾಗಲೇ ಜೋರಾಗಿರುವಂಥದ್ದು. ನಾನು ಮೈಸೂರಿನ ಗಣಪತಿ ಆಶ್ರಮದ ವೈಕುಂಠ ದ್ವಾರದ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಬೆಳಗಿನಿಂದಲೇ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಈಗಾಗಲೇ ಆಗಮಿಸಿ ವೈಕುಂಠನ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ಕೂಡ ಗೋವಿಂದನ ನಾಮಸ್ಮರಣೆ ಈಗಾಗಲೇ ಕೇಳಿ ಬರ್ತಾ ಇದೆ. ಈಗಾಗಲೇ ನನ್ನ ಹಿಂಬದಿಯಲ್ಲಿ ನೋಡ್ಬೋದು, ಇದು ವೈಕುಂಠನ ಮಹಾದ್ವಾರ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಈ ಒಂದು ದ್ವಾರವನ್ನ ವರ್ಷಕ್ಕೆ ಒಂದು ಬಾರಿ ಮಾತ್ರ ಈಗಾಗಲೇ ತೆಗೆಯುವಂಥದ್ದು. ಹಾಗಾಗಿ ಇವಾಗ ಗೋವಿಂದನ ನಾಮಸ್ಮರಣೆ ಈಗಾಗಲೇ ಮೈಸೂರು ಮಾತ್ರವಲ್ಲ, ಇಡೀ ನಾಡಿನಾದ್ಯಂತ ಬಹಳ ಜೋರಾಗಿ ಈಗಾಗಲೇ ಕೇಳಿ ಬರ್ತಿರುವಂಥದ್ದು. ಈಗ ಇದು ಮೈಸೂರಿನ ಗಣಪತಿ ಆಶ್ರಮದಲ್ಲಿರುವಂಥ ಉತ್ಸವ ಮೂರ್ತಿಯನ್ನು, ಪ್ರಮುಖವಾಗಿ ನಾರಾಯಣನ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಈಗಾಗಲೇ ಗೋವಿಂದನ ಸ್ಮರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಬೆಳಗಿನಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿ ಈಗಾಗಲೇ ನಾಮಸ್ಮರಣೆಯನ್ನು ಕೂಡ, ಗೋವಿಂದನ ನಾಮಸ್ಮರಣೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸಾಕಷ್ಟು ಹಿರಿಯರು ಪ್ರತಿಯೊಬ್ಬರು ಕೂಡ ಈಗಾಗಲೇ ಬಂದಿದ್ದಾರೆ. ಸೊ ಅವರೊಟ್ಟಿಗೂ ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಈಗಾಗಲೇ ನೋಡ್ಬೋದು, ಸಾಕಷ್ಟು ಜನರು ಕೂಡ ಈಗಾಗಲೇ ಬಂದಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಇವತ್ತು ವೈಕುಂಠ ಏಕಾದಶಿ ಇದೆ, ಹೇಗೆ? ತುಂಬ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡೋದೇ ಭಾಗ್ಯ, ಒಂದು ನಮ್ಮ ಪುಣ್ಯ ಅನ್ಕೋತೀವಿ. ಹೌದು ಸರ್, ಉಪವಾಸ ಇರ್ತೀವಿ. ಥ್ಯಾಂಕ್ ಯು. ಮೈಸೂರೇನೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೋಡೋದಕ್ಕೆಲ್ಲ ಕ್ಲೀನಾಗಿ ಒಬ್ಬರಿಂದ ಒಬ್ಬರು ಕ್ಲೀನಾಗಿ ಬರ್ತಾರೆ. ಯಾವುದೇ ರಶ್ ಇಲ್ಲ, ಕ್ರೌಡ್ ಇಲ್ಲದೆ ಆರಾಮಾಗಿ ದರ್ಶನ ಆಗ್ತಾಯಿದೆ. ಮೈಸೂರಿಂದ. ಒಳ್ಳೇದು ಅಂತ ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ, ಸಾಯಂಕಾಲ ಉಪವಾಸ ಇದ್ದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ದೀವಿ. ಸೊ ಇದು ಭಕ್ತರ ಮಾತುಗಳಾಗಿರುವಂಥದ್ದು. ಇದರ ಜೊತೆಗೆ ದೇಗುಲದ ಪ್ರಮುಖವಾಗಿ ಸ್ವಾಮೀಜಿಗಳೇನಿದ್ದಾರೆ, ಅವರು ಕೂಡ ಈಗಾಗಲೇ ಕಿರಿಯ ಸ್ವಾಮೀಜಿಗಳೇನಿದ್ದಾರೆ, ಅವರು ಕೂಡ ಇವತ್ತು ವಿಶೇಷವಾದಂಥ ಪೂಜೆಯ ಒಂದು ಆರಾಧನೆಯನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಇನ್ನು 30 ನಿಮಿಷಗಳ ಕಾಲ ಈ ಒಂದು ವಿಶೇಷವಾದಂಥ ಪೂಜೆಯಲ್ಲಿ ಕೂಡ ಅವರು ಭಾಗಿಯಾಗ್ತಾರೆ. ಈ ಭಾಗಿಯಾದ ನಂತರದಲ್ಲಿ ಮತ್ತೆ ಅವರು ವಿಶೇಷವಾಗಿ ವೆಂಕಟೇಶ್ವರ ಸ್ವಾಮಿಗೆ ಒಂದು ವಿಶೇಷ ಪೂಜೆಯನ್ನು ಕೂಡ, ಮುಂಭಾಗದ ಒಂದು ಗರ್ಭಗುಡಿಯಲ್ಲಿರುವಂಥ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡ್ತಾರೆ. ಈಗ ಸದ್ಯಕ್ಕೆ ಇನ್ನು 30 ನಿಮಿಷಗಳ ಕಾಲ ನಿರಂತರವಾಗಿ ಒಂದು ವಿಶೇಷವಾದಂಥ ಪೂಜೆಯನ್ನು ಕೂಡ ವೈಕುಂಠ ಏಕಾದಶಿಯ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆಯಲ್ಲೂ ಕೂಡ ವೈಕುಂಠನ ಒಂದು ನಾಮಸ್ಮರಣೆ ಈಗಾಗಲೇ ಕೇಳಿ ಬರ್ತಾ ಇದೆ. ಮುಂಜಾನೆಯಿಂದಲೇ ಸಾಕಷ್ಟು ಭಕ್ತರು ಕೂಡ ಗೋವಿಂದನ ನಾಮಸ್ಮರಣೆಯನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಇಡೀ ದಿನ ಸಾಕಷ್ಟು ಭಕ್ತರು ಏನು ಬಂದಿದ್ದಾರೆ, ಪ್ರತಿಯೊಬ್ಬರು ಕೂಡ ಇವತ್ತು ಬೆಳಗಿನಿಂದಲೇ ಕೂಡ ಉಪವಾಸವನ್ನು ಇದ್ದು ಈ ಒಂದು ವರ್ಷದ ಕಡೆಯಲ್ಲಿ ಗೋವಿಂದನ ನಾಮಸ್ಮರಣೆಯನ್ನು ಕೂಡ ಮಾಡ್ತಾ, ಎಲ್ಲಿ ಹರಿ ನಾಮವನ್ನು ಕೂಡ ಜಪವನ್ನು ಕೂಡ ಮಾಡ್ತಾ ಇವತ್ತು ವೈಕುಂಠ ಏಕಾದಶಿಯನ್ನು ಕೂಡ ಆಚರಣೆ ಮಾಡ್ತಿರುವಂಥದ್ದು. ಸರ್ವರಿಗೂ ಕೂಡ ಒಂದು ಗೋವಿಂದ ಎಲ್ಲವನ್ನೂ ಕೂಡ ಕರುಣಿಸಲಿ ಅನ್ನೋದಷ್ಟೇ ನಮ್ಮ ಒಂದು ಆಶಯ. ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು.